ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಜೀವನ ಹಲವು ಬಾರಿ ಹೊಸದು ಅಂತ ನಾವು ಅಂದ್ಕೊಳ್ತೀವಿ. ಕೆಲವೊಮ್ಮೆ ಅದು ಹಳೆಯದು ಅಂತ ನಮಗೆ ಭಾಸ ಕೂಡ ಆಗುತ್ತೆ. ಆದರೆ ನಿಜವಾಗಿ ನೋಡಿದ್ರೆ ಈ ಜಗತ್ತಿನಲ್ಲಿ ಸಂಪೂರ್ಣ ಹೊಸದು ಯಾವುದೂ ಇಲ್ಲ, ಸಂಪೂರ್ಣ ಹಳೆಯದು ಯಾವುದೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಒಂದ್ಸತಿ ಈ ಪ್ರಕೃತಿಯನ್ನು ಗಮನಿಸಿ. ಮಳೆಯಾಗಿ ಬರುವ ನೀರು ಹೊಸದಂತೆ ಕಾಣುತ್ತೆ, ಆದರೆ ಅದು ನೆನ್ನೆ ಸಮುದ್ರದಲ್ಲೋ ನದಿಯಲ್ಲೋ ಇದ್ದಂಥ ನೀರೇ ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಹಳೆಯ ಅನುಭವಗಳು, ಸಂಸ್ಕಾರಗಳು ಮತ್ತು ನೆನಪುಗಳು ಹೊಸ ಆಲೋಚನೆಗಳು, ಕನಸುಗಳು ಮತ್ತು ಪ್ರಯತ್ನಗಳ ಜೊತೆ ಬೆರೆತು ಒಂದು ಹೊಸ ರೂಪವನ್ನೇ ತಂದುಕೊಡುತ್ತಲ್ವಾ. ಈ ನಿರಂತರ ಪರಿವರ್ತನೆಯೇ ಜೀವನದ ರಹಸ್ಯ ಅಂತಂದರೆ ತಪ್ಪಾಗಲ್ಲ. ಅದನ್ನೇ ನಾವು ವಿಶ್ವ ಜೀವನದ ಮಹಾರಹಸ್ಯ ಅಂತ ಹೇಳ್ಬೋದು. ಇದನ್ನೇ ಅತ್ಯಂತ ಸರಳವಾಗಿ ಮತ್ತೆ ಅಷ್ಟೇ ಆಳವಾದ ರೂಪದಲ್ಲಿ DVಜಿಯವರು ಈ ನಮ್ಮ ಮುಂದಿನ ಕಗ್ಗದಲ್ಲಿ ಹೇಳ್ತಾ ಹೋಗ್ತಾರೆ. ಈ ಕಗ್ಗ ನಮ್ಗೆ ಏನು ಹೇಳುತ್ತಪ್ಪ ಅಂತಂದರೆ, ಜಗತ್ತು ಎಂದಿಗೂ ನಿಲ್ಲೋದಿಲ್ಲ, ಅದು ಹರಿಯುವ ನದಿ ಇದ್ದ ಹಾಗೆ. ಅದು ಹಳೆಯದನ್ನು ಹೊತ್ತುಕೊಂಡು ಹೊಸದಾಗಿ ಹರಿಯುತ್ತಾ ಹೋಗುತ್ತೆ. ಈ ಆಳವಾದ ತತ್ವವನ್ನು ನಾವು ಈಗ ನೋಡೋಣವೇ. ಈ 129ನೇ ಕಗ್ಗ ಹೀಗಿದೆ. ಧರೆಯ ನೀರ್ಗಾಗಸದ ನೀರಿಳಿದು ಬೆರವಂತೆ ನರನ ಪ್ರಾಕ್ತನಕ್ಕೆ ನೂತನ ಸತ್ವ ಬೆರೆತು ಪರಿವುದೀ ವಿಶ್ವ ಜೀವನ ಲಹರಿಯನ ಭರತ ಚಿರಪ್ರತ್ನ ನೂತ್ನ ಜಗ ಮಂಕುತಿಮ್ಮ. ಧರೆಯ ನೀರ್ಗಾಗಸದ ನೀರಿಳಿದು ಬೆರೆವಂತೆ ಅಂದ್ರೆ ಇದರಲ್ಲಿ ಬಹಳ ಅದ್ಭುತವಾದಂಥ ಒಂದು ತತ್ವದ ವಿಚಾರಣೆ ಇದೆ ಅಂತ ಅನ್ಸ್ಬಿಡುತ್ತೆ. ಈ ಧರೆಯ ನೀರು ಆಕಾಶಕ್ಕೆ ಹೋಗಿ ಮತ್ತೆ ಮಳೆಯಾಗಿ ಬರೋದು, ಇದನ್ನು ನಾವೆಲ್ಲ ಚಿಕ್ಕವರಿದ್ದಾಗ ಜಲಚಕ್ರ ಅಂದರೆ ವಾಟರ್ ಸೈಕಲ್ ಅಂತ ನಾವು ಓದಿದ್ದೀವಿ. ಸಾಗರದ ನೀರು ಆವಿಯಾಗಿ ಮೇಲ್ ಹೋಗಿ ಮೋಡವಾಗಿ ಅದು ತಣ್ಣಗಾಗಿ ಮಳೆಯಾಗಿ ಪರಿವರ್ತನೆಯಾಗಿ ಮತ್ತೆ ಭೂಮಿ ಕಡೆ ಮುಖವನ್ನು ಮಾಡುತ್ತಲ್ವಾ. ಇದು ನಿಲ್ಲದ ಚಕ್ರ. ಇದೇ ರೀತಿ ಜೀವನವು ಕೂಡ ನಿರಂತರ ಪರಿವರ್ತನೆ ಮತ್ತು ನಿರಂತರವಾಗಿ ಹರಿಯುವಂತಹ ಈ ಒಂದು ವಾಟರ್ ಸೈಕಲ್ ಇದ್ದ ಹಾಗೆ. ನರನ ಪ್ರಾಕ್ತನಕ್ಕೆ ನೂತನ ಸತ್ವ ಬೆರೆತು, ನಮ್ಮೊಳಗಿರುವಂತಹ ಹಳೆ ಅನುಭವಗಳು, ಪ್ರಾಕ್ತನ ಅನ್ನೋದು ಅನುಭವಕ್ಕೆ ಇನ್ನೊಂದು ಪರ್ಯಾಯ. ಹೊಸ ಚಿಂತನೆಗಳು ಅಂದರೆ ನೂತನ ಅಂತೀವಲ್ಲ, ಹೊಸ ಚಿಂತನೆಗಳು ಸೇರಿ ಒಬ್ಬ ಪರಿಪಕ್ವವಾದಂತಹ ಮನುಷ್ಯ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಮಾನವನ ಒಳಜಗತ್ತು ಅಂತ ನಾವು ಕರಿತೀವಿ. ಉದಾಹರಣೆ ನೋಡೋದಾದರೆ, ಒಬ್ಬ ಶಿಕ್ಷಕ ಹಳೆಯ ಅನುಭವಗಳ ಪಾಠವನ್ನು ಕಲಿಸ್ತಾ ಇರ್ತಾರೆ. ಆದರೆ ಪ್ರತಿದಿನ ಹೊಸ ವಿದ್ಯಾರ್ಥಿಗಳಾಗಿರೋದ್ರಿಂದ ಹೊಸ ದೃಷ್ಟಿಕೋನವನ್ನು ಪಡೆದು ಬಂದಿರ್ತಾರೆ ಅಂತ ಸ್ವಲ್ಪ ಗಮನದಲ್ಲಿಟ್ಕೊಂಡು ಅವರು ತಮ್ಮ ಪದ್ಧತಿಯನ್ನು ಸ್ವಲ್ಪ ನೂತನವನ್ನಾಗಿ ಮಾಡಿಕೊಂಡು ಹೊಸದಾಗಿ ಹೇಳ್ತಾ ಹೋದಾಗ ಹೊಸ ವಿದ್ಯಾರ್ಥಿಯಾಗಲಿ, ಯಾವುದೇ ಮನೋಸ್ಥಿತಿಯಲ್ಲಿರುವಂತಹ ವಿದ್ಯಾರ್ಥಿಯಾಗಲಿ ಆ ಪಾಠವನ್ನು ಅವನು ಅರಗಿಸ್ಕೊಳ್ತಾನೆ, ತಿಳ್ಕೊಳ್ತಾನೆ ಅಂತ ಹೇಳ್ಬೋದು. ಪ್ರತಿದಿನ ಹೊಸ ವಿದ್ಯಾರ್ಥಿಗಳ ಹೊಸ ದೃಷ್ಟಿಕೋನ ಪಡಿತಾರೆ ಅಂದರೆ ನಾವು ಸಂಪೂರ್ಣ ಹೊಸಬರೂ ಅಲ್ಲ, ಸಂಪೂರ್ಣ ಹಳಬರೂ ಅಲ್ಲ. ನಾವು ಹಳೆಯ ಮತ್ತು ಹೊಸ ಎಂಬುದರ ಸಂಪೂರ್ಣ ಸಂಯೋಜನೆ. ಭಗವದ್ಗೀತೆಯಲ್ಲಿ ಒಂದು ಸುಂದರವಾದಂತಹ ಶ್ಲೋಕ ಹೇಳುತ್ತೆ, ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಅಂತ ಹೇಳಿ. ಅಂದರೆ ಅಸತ್ಯವು ಸ್ಥಿರವಲ್ಲ, ಸತ್ಯವು ನಾಶವಾಗೋದಿಲ್ಲ ಅಂತ ಹೇಳಿ. ಇಲ್ಲಿ ಹಳೆಯದು ಸಂಪೂರ್ಣವಾಗಿ ನಾಶವಾಗಲ್ಲ, ಹೊಸದು ಖಾಲಿ ಹುಟ್ಟೋದಿಲ್ಲ. ಎರಡೂ ಒಂದರಲ್ಲಿ ಒಂದಾಗಿ ನಿಜವಾಗ್ಲೂ ಸಂಯೋಜನೆಯನ್ನು ಮಾಡ್ಕೊಳ್ತಾ ಹರಿತಾ ಹೋಗುತ್ತೆ ಅಂತ ಹೇಳಿ. ಉಪನಿಷತ್ತಿನ ತತ್ವ ನೋಡಿ, ಪೂರ್ಣಮದ ಪೂರ್ಣಮಿದಂ ಅಂತ ಹೇಳುವಂಥ ಮಾತು. ಈ ವಿಶ್ವವೇ ಪೂರ್ಣ ಅಲ್ವಾ, ಒಂದು ಪೂರ್ಣದಿಂದ ಇನ್ನೊಂದು ಪೂರ್ಣ ಬರುತ್ತೆ. ಅದೇ ರೀತಿ ಹಳೆಯದರಿಂದ ಹೊಸದು ಹುಟ್ಟುತ್ತಾ ಹೋಗುತ್ತೆ. ಆದರೆ ಮೂಲ ತತ್ವ ಇದೆಯಲ್ಲ, ಅದು ಅಚಲವಾದದ್ದು ಅಂದರೆ ತಪ್ಪಲ್ಲ. ಕೊನೆಗೆ ಬರುವಂತಹ ಅತಿ ಅದ್ಭುತವಾದಂಥ ಮಾತು, ಪರಿವುದಿ ವಿಶ್ವ ಜೀವನ ಲಹರಿ ಅನವರತ ಅನ್ನುವಂತಹ ಮಾತು. ವಿಶ್ವ ಜೀವನ ಲಹರಿ ಅಂತ ಹೇಳ್ತಾ ಹೋಗ್ತಾರೆ. ಲಹರಿ ಅಂದರೆ ಅಲೆ. ಜೀವನ ಅನ್ನೋದು ಸಮುದ್ರಕ್ಕೆ ಹೋಲಿಸಿ ಘಟನೆಗಳು ಅಥವಾ ಅನುಭವಗಳು ಅನ್ನೋದನ್ನು ಅಲೆಗೆ ಹೋಲಿಸಿದ್ದಾರೆ. ಒಂದು ಅಲೆ ಹೋಗುತ್ತೆ, ಮತ್ತೊಂದು ಅಲೆ ಬರುತ್ತೆ, ಅದೇ ಸಮುದ್ರ. ಆದರೆ
ಸಮುದ್ರ ಅಲ್ಲೇ ಇರುತ್ತೆ. ನೈಜ ಜೀವನದ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದೇನಪ್ಪ ಅಂತಂದ್ರೆ, ವಿದ್ಯಾರ್ಥಿ ಜೀವನವನ್ನೇ ತಗೊಳ್ಳಿ. ಬಾಲ್ಯದಲ್ಲಿದ್ದ, ಕಿಶೋರಾವಸ್ಥೆಗೆ ಬಂದ, ಪ್ರೌಢಾವಸ್ಥೆಗೆ ಬರ್ತಾನೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಬದಲಾವಣೆ ಕಾಣ್ತಾ ಹೋಗುತ್ತೆ. ಆದರೆ ವ್ಯಕ್ತಿತ್ವದ ಮೂಲ ಮಾತ್ರ ಹಾಗೆ ಉಳಿಯುತ್ತೆ. ನಮ್ಮ ತಂದೆ ತಾಯಿ ಸಂಪ್ರದಾಯವನ್ನ, ನಮ್ಮಲ್ಲಿ ಹೊಸ ಆಲೋಚನೆಯನ್ನ ತಂದಿಡ್ತಾರೆ. ಆದ್ರಿಂದ ಸಂಸ್ಕೃತಿ ಅಂದ್ರೆ ಪರಂಪರೆ ಮತ್ತೆ ನವೀನತೆ ಅಂತ ಹೇಳ್ಬೋದು. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದ್ರೆ, ನಾವೆಲ್ಲ ಶಿಕ್ಷಕರು ಇದನ್ನ ಬಹಳ ಅನುಭವಿಸ್ತೀವಿ ಮತ್ತೆ ಇದನ್ನ ಬಹಳ ಅನುಸರಿಸ್ತೀವಿ ಕೂಡ. ಹಳೆಯ ಪಾಠ ವಿಧಾನ, ಚಾಕ್ ಅಂಡ್ ಟಾಕ್ ಅಂತೀವಲ್ಲ, ಅದು ಕೂಡ ಮಾಡ್ತಾ ಇರ್ತೀವಿ. ಹಾಗೆಯೇ ಹೊಸ ವಿಧಾನಗಳಾದಂಥ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಮತ್ತು ಕ್ರಿಯೇಟಿವ್ ಲರ್ನಿಂಗ್ ಅನ್ನೋದನ್ನು ನಾವು ಬಿಟ್ಟಿರೋಲ್ಲ. ಅದನ್ನು ನಮ್ಮ ಈಗಿನ ಒಂದು ಪೀಳಿಗೆಗೆ ಅನುಸಾರವಾಗಿ ಬೋಧನೆಯಲ್ಲಿ ಅಳವಡಿಸ್ಕೊಂಡು ಹೊಸತನವನ್ನು ತಂದು ಪಾಠವನ್ನು ಮಾಡ್ತಾ ಹೋಗ್ತೀವಿ. ಆಗ ಈ ಎರಡೂ ಸೇರಿದಾಗ ಮಾತ್ರ ಸಂಪೂರ್ಣ ಶಿಕ್ಷಣ ಅಂತ ನಮಗನ್ಸುತ್ತೆ. ಹಳೆಯ ತತ್ವಗಳು, ಗಣಿತ, ತರ್ಕ ಅಂತಕ್ಕಂಥದ್ದು ಹೊಸ ತಂತ್ರಜ್ಞಾನ ಅಂದರೆ AI ಮತ್ತು ಡಿಜಿಟಲ್ ಟೂಲ್ ಅಂತೀವಲ್ಲ, ಇದೆಲ್ಲ ಸೇರಿಕೊಂಡು ಪಾಠವನ್ನು ರೋಚಕ ಮತ್ತು ಅತ್ಯದ್ಭುತ ಮಾಡುತ್ತಲ್ವಾ. ಹೊಸದು ಹಳೆಯ ಮೇಲೆ ನಿಂತಿದೆ ಅಂದರೆ ತಪ್ಪಾಗಲ್ಲ. ಈ ಒಂದು ಕಗ್ಗದಲ್ಲಿ ಚಿರಪ್ರತ್ನ ನೂತ ಜಗ ಅಂತ ಹೇಳಿ ಇಲ್ಲಿ DVG ಅವರು ಹೇಳ್ತಾ ಹೋಗ್ತಾರೆ. ಪ್ರತ್ನ ಅಂದರೆ ಹಳೆಯದಾದದ್ದು, ನೂತ್ನ ಅಂತಂದರೆ ಹೊಸದು ಅಂತಕ್ಕಂಥದ್ದು. ಭೂಮಿಯಲ್ಲಿರುವಂತಹ ನೀರಿಗೆ ಆಕಾಶದಿಂದ ನೀರು ಬಿದ್ದು ಹೇಗೆ ಸೇರ್ಕೊಳ್ಳುತ್ತೋ ಹಾಗೆ ಮನುಷ್ಯನ ಪುರಾತನತೆಗೆ ಅಂದರೆ ಪ್ರಾಕ್ತನ ಅಂತೀವಲ್ಲ, ಅದಕ್ಕೆ ಹೊಸ ಸಾರಗಳು ಸೇರಿಕೊಂಡು ಪ್ರಪಂಚದ ಜೀವನ ಅಲೆಗಳನ್ನು ಯಾವಾಗಲೂ ಅನವರತ ಅಂದರೆ ಯಾವಾಗಲೂ ಹರಿಯುವಂತೆ ಮಾಡುತ್ತೆ. ಜಗತ್ತು ಯಾವತ್ತಿಗೂ ಕೂಡ ಹಳೆಯ ಅಂದರೆ ಪ್ರತ್ನ ಮತ್ತು ಹೊಸದು ಅಂದರೆ ನೂತ್ನ, ಈ ಎರಡೂ ಕೂಡ ಆಗಿರುವಂಥದ್ದು ಅಂತ. ಚಿರಪ್ರತ್ನ ನೂತ್ನ ಜಗ ಮಂಕುತಿಮ್ಮ. ಚಿರಪ್ರತ್ನ ಅಂತಂದರೆ ಹಳೆಯದು ಮತ್ತು ಹೊಸದು ಅನ್ನುವಂಥ ಮಾತು. ಈ ಒಂದು ಅರ್ಥದಲ್ಲಿ ನಾವು ಹೇಳ್ತಾ ಹೋದರೆ ಇದನ್ನು ಹೀಗೆ ಹೇಳ್ಬೋದು: ಭೂಮಿಯ ನೀರು ಆಕಾಶಕ್ಕೆ ಏರಿ ಮತ್ತೆ ಮಳೆಯಾಗಿ ಭೂಮಿಗೆ ಬಂದು ಸೇರುತ್ತಲ್ಲ, ಹಾಗೆ ಮಾನವನ ಹಳೆಯ ಸ್ವಭಾವಕ್ಕೆ ಹೊಸ ಚೈತನ್ಯ ಬೆರೆತು ಹೋಗುತ್ತೆ. ಈ ವಿಶ್ವ ಜೀವನವು ಎಂದಿಗೂ ನಿಲ್ಲದ ಒಂದು ಅಲೆಗಳ ಹರಿವು. ಹೀಗಾಗಿ ಈ ಜಗತ್ತು ಸದಾ ಹಳೆಯದು ಹೊಸದು ಆಗಿರುವ ವಿಚಿತ್ರ ಸಂಯೋಜನೆ ಅಂಥೇಳಿ DVG ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಕೊನೆಗೆ ಒಂದು ಅದ್ಭುತವಾದಂತಹ ಒಂದು ಸಂದೇಶವನ್ನೇ DVG ಅವರು ಈ ಒಂದು ಕಗ್ಗದ ಮೂಲಕ ಕೊಡ್ತಾರೆ. ಈ ಜಗತ್ತು ಸಂಪೂರ್ಣವಾಗಿ ಹೊಸದು ಅಲ್ಲ, ಹಳೆಯದು ಅಲ್ಲ. ಅದು ಏನಪ್ಪಾ ಅಂತಂದ್ರೆ ಚಿರಪ್ರಾಚೀನ ಮತ್ತೆ ನೂತನ ಎರಡರ ಒಂದು ನಿರಂತರ ಸಂಗಮ ಅಂತ ಹೇಳಿ. ಬದಲಾವಣೆಗೆ ಯಾವತ್ತೂ ಭಯಪಡಬೇಡಿ, ಹಳೆಯದನ್ನ ತಿರಸ್ಕರಿಸಬೇಡಿ, ಹೊಸದನ್ನ ಅಳವಡಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿ. ಹೊಸದು ಹಳೆದು ಎರಡು ಸೇರಿದ್ರೇನೆ ಜೀವನ ಅಂತ ಹೇಳ್ಬೋದು. ಹಳೆಯ ಎಲೆ ಬಿದ್ದು ಹೊಸ ಚಿಗುರಿಗೆ ಎಡೆ ಮಾಡಿಕೊಡೋ ಹಾಗೆ ಪ್ರಕೃತಿ ನಮಗೆ ಅತ್ಯಂತ ಸುಂದರವಾದಂತಹ ಪಾಠವನ್ನ ಕಲಿಸ್ತಾ ಹೋಗುತ್ತಲ್ವಾ. ಧರೆಯ ನೀರಾಗಸದ ನೀರಿಳಿದು ಬೆರೆವಂತೆ ನರನ ಪ್ರಾಕ್ತನಕ್ಕೆ ನೂತನ ಸತ್ವ ಬೆರೆತು ಪರಿಯುವುದಿ ವಿಶ್ವ ಜೀವನ ಲಹರಿಯ ನನವರತ ಚಿರಪ್ರತ್ನ ನೂತ್ನ ಜಗ ಮಂಕುತಿಮ್ಮ. ಚಿರಪ್ರತ್ನ ನೂತ್ನ ಜಗ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.